ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ, ಯಾವ ರೀತಿ ಹೈಯರ್ ಐ ಫಾರ್ಮೇಶನ್ ಆದ್ರೆ ಬುಲ್ಲಿಶ್ ಆಗುತ್ತೆ ಮಾರ್ಕೆಟ್, ಯಾವ ರೀತಿ ಲೋವರ್ ಐ ಫಾರ್ಮೇಶನ್ ಆಗ್ತದೆ ನಮಗೆ ಬೇರಿಶ್ ಟ್ರೆಂಡ್ ಆಗುತ್ತೆ, ಅಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಎಲ್ಲಿ ಚೇಂಜ್ ಆಗುತ್ತೆ ಏನು ಅಂತ ನಾವೆಲ್ಲ ನೋಡ್ಕೊಂಡ್ ಬಂದ್ವಿ. ಸೊ ಇವತ್ತು ನಾವು ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ನೋಡೋಣ. ಸೊ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನೀಟಾಗಿ ನೋಡ್ಕೊಂಡಿದ್ವಿ. ಬಟ್ ಪ್ರಾಕ್ಟಿಕಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಅದೇ ರೀತಿ ಇರಲ್ಲ. ಕೆಲವೊಂದು ಹೆಚ್ಚು ಕಮ್ಮಿ ವೇರಿಯೇಷನ್ ಆಗಿರುತ್ತೆ. ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ವಿಕ್ ಬಂದಿರ್ಬೋದು ಅಂಡ್ ಬಾಡಿ ಬಂದಿರ್ಬೋದು. ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಬೇಸ್ಡ್ ಆನ್ ದ ಸಿಚುವೇಶನ್, ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್ ಮೇಲೆ ನಾವು ಎಲ್ಲೆಲ್ಲಿ ಸಪೋರ್ಟ್ ತಗೊಂಡಿದೆ, ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ತಗೊಂಡಿದೆ ಅಂತ ಅದನ್ನ ನಾವು ನೋಡ್ಬೇಕು. ಸೊ ಇವಾಗ ಅದನ್ನೇ ನಾನು ಟ್ರೇಡಿಂಗ್ ವ್ಯೂ ಅಲ್ಲಿ ನಿಮಗೆ ತೋರಿಸ್ತೀನಿ, ಯಾವ ತರ ಆಗುತ್ತೆ ಏನಿಲ್ಲ. ಮಾರ್ಕೆಟ್ ಅಪ್ ಟ್ರೆಂಡ್ ಆಗೋದು, ಡೌನ್ ಟ್ರೆಂಡ್ ಯಾವಾಗ ಆಗುತ್ತೆ, ಡೌನ್ ಟ್ರೆಂಡ್ ಆಗೋದು, ಅಪ್ ಟ್ರೆಂಡ್ ಯಾವಾಗ ಆಗುತ್ತೆ, ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಫಸ್ಟ್ ನಾವು ಮಾರ್ಕೆಟ್ ಎಲ್ಲಿಂದ ಅಪ್ ಟ್ರೆಂಡ್ ಆಗುತ್ತೆ ಅಂತ ನಾವು ನೋಡಕ್ಕೆ ಶುರು ಮಾಡೋಣ. ಸೊ ಮಾರ್ಕೆಟ್ ನಮ್ಗೆ ಇಲ್ಲಿಂದ ನಮಗೆ ಗೊತ್ತಾಗ್ತಾ ಇದೆ, ಮಾರ್ಕೆಟು ಇಲ್ಲಿಂದ ಅಪ್ ಟ್ರೆಂಡ್ ಆಯ್ತು. ಅದೇ ರೀತಿ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಒಂದು ಸಪೋರ್ಟ್ ನ ತಗೊಂಡು, ಅದೇ ರೀತಿ ಮತ್ತೆ ಅಪ್ ಟ್ರೆಂಡ್ ಆಯ್ತು. ಸ್ಲೈಟ್ ಆಗಿ ಒಂದು ಸ್ಮಾಲ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಟ್ ಈಸ್ ಎ ಹೈಯರ್ ಐ ಫಾರ್ಮೇಶನ್ ಆಗ್ತಾ ಇದೆ ಅಂಡ್ ಹೈಯರ್ ಲೋ ಫಾರ್ಮೇಶನ್ ಆಗ್ತಾ ಇದೆ. ಮಾರ್ಕೆಟ್ ಈಸ್ ಇನ್ ಅಪ್ ಟ್ರೆಂಡ್ ಅಂತ ಅನ್ಕೋಬಹುದು. ಯಾವಾಗ ಮಾರ್ಕೆಟ್ ಬೀಳುತ್ತೆ ಅಂತಂದ್ರೆ, ಒನ್ಸ್ ಆ ಲೋ ಬ್ರೇಕ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಬೀಳುತ್ತೆ. ಅಂದ್ರೆ ಪ್ರೀವಿಯಸ್ ಲೋ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಬೀಳಕ್ಕೆ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು, ಇಲ್ಲಿಂದ ಏನಾಯ್ತು, ರೆಸಿಸ್ಟೆನ್ಸ್ ತಗೊಂಡು ಈ ಲೋನ, ಪ್ರೀವಿಯಸ್ ಲೋ ಇತ್ತಲ್ಲ ಅದನ್ನ ಬ್ರೇಕ್ ಆಯ್ತು. ಅಲ್ಲಿ ನಮ್ಗೆ ಒಂದು ಬ್ರೇಕ್ ಆಗಿ ಅದೇ ನಮ್ಗೆ ಸಪೋರ್ಟ್ ತಗೊಂಡು ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂಡ್ ಪ್ರೀವಿಯಸ್ ಮತ್ತೆ ಒಂದು ಲೋ ಎಲ್ಲಿದೆ, ಈ ಲೋ ಇದೆ, ಈ ಲೋನ ಬ್ರೇಕ್ ಮಾಡ್ತು. ಮತ್ತೆ ಅದನ್ನ ರೆಸಿಸ್ಟೆನ್ಸ್ ತಗೊಂತು. ಮತ್ತೆ ನೆಕ್ಸ್ಟ್ ಬ್ರೇಕ್ ಆಗ್ಬೇಕಂದ್ರೆ ಈ ಲೋನ್ನ ಬ್ರೇಕ್ ಮಾಡ್ಬೇಕು, ಈ ಲೋನ್ನ ಬ್ರೇಕ್ ಮಾಡ್ತು. ನೆಕ್ಸ್ಟ್ ಅದು ರೆಸಿಸ್ಟೆನ್ಸ್ ತಗೊಂತು. ಅದೇ ರೀತಿ ಈ ಲೋನ್ನ ಬ್ರೇಕ್ ಮಾಡ್ಕೊಂತ ಮಾರ್ಕೆಟ್ ಏನಾಯ್ತು, ಕೆಳಗಡೆ ಹೋಯ್ತು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನಾಗ್ತಾ ಇದೆ, ಇಲ್ಲಿ ಮಾರ್ಕೆಟ್ ಲೋವರ್ ಐ ಫಾರ್ಮೇಶನ್ ಆಗ್ತಾ ಇದೆ ಅಂಡ್ ಲೋವರ್ ಲೋ ಫಾರ್ಮೇಶನ್ ಆಗ್ತದೆ. ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಇತ್ತು ಪ್ರೀವಿಯಸ್ಲಿ ಇಲ್ಲಿಂದ. ಸೊ ಡೌನ್ ಟ್ರೆಂಡ್ ಶುರು ಆಯ್ತು. ಎಲ್ಲಿ ಶುರು ಆಯ್ತು ಅಂತಂದ್ರೆ ಈ ಜಾಗದಲ್ಲಿ ನಮ್ಗೆ ಮಾರ್ಕೆಟ್ ಏನಾಯ್ತು, ಪ್ರೀವಿಯಸ್ ಲೋ ಇದನ್ನ ಬ್ರೇಕ್ ಮಾಡ್ತು ಅಂಡ್ ಈ ಲೋನ್ನ ಮತ್ತೆ ಬ್ರೇಕ್ ಮಾಡ್ತು ಅಂಡ್ ಈ ಲೋನ ಮತ್ತೆ ಬ್ರೇಕ್ ಮಾಡ್ತು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು, ಸೊ ಏನಾಯ್ತು, ಲೋನ್ನ ಬ್ರೇಕ್ ಮಾಡ್ತು. ಮತ್ತೆ ಇದೇ ಲೋನ ಕನ್ಸಿಡರ್ ಮಾಡಿದ್ರೆ ಇದೇ ಲೋ ಇಲ್ಲಿ ತನಕ ಬಂತು ಅಂಡ್ ನೆಕ್ಸ್ಟ್ ಇಲ್ಲಿ ಸಪೋರ್ಟ್ ತಗೊಂಡಿದ್ದನ್ನ, ಈ ಸಪೋರ್ಟ್ ನ ಮತ್ತೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಯ್ತು. ಅದೇ ರೀತಿ ನೆಕ್ಸ್ಟ್ ಮತ್ತೆ ಈ ಲೋ ಬ್ರೇಕ್ ಮಾಡ್ಕೊಂತ ಮಾರ್ಕೆಟ್ ಕೆಳಗಡೆ ಬೀಳಕ್ ಶುರು ಆಯ್ತು. ಸೊ ನೀವು ಇದನ್ನ ಅಬ್ಸರ್ವ್ ಮಾಡಿ. ಸೊ ಇದು ನಾವು 1 hour ಟೈಮ್ ಫ್ರೇಮ್ ಅಲ್ಲಿ ಮತ್ತೆ ಲೋ ಏನಾಯ್ತು, ರೆಸಿಸ್ಟೆನ್ಸ್ ಇಲ್ಲಿ ತನಕ ಇತ್ತು, ಇಲ್ಲಿ ರೆಸಿಸ್ಟೆನ್ಸ್ ತನಕ ಇತ್ತು, ಆಮೇಲೆ ಮತ್ತೆ ಮಾರ್ಕೆಟ್ ಆಯ್ತು, ಮತ್ತೆ ಫಾಲ್ ಆಗಕ್ಕೆ ಶುರು ಆಯ್ತು. ಸೊ ನೀವು ಪ್ರಾಕ್ಟಿಕಲ್ ಅಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಬಟ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಕ್ಲಿಯರ್ ಪಿಕ್ಚರ್ ಆಗಿ ನಾನು 1 hour ಅಲ್ಲಿ ತೋರಿಸ್ತೀನಿ. ನೀವು ಪ್ರಾಕ್ಟೀಸ್ ಮಾಡಬೇಕು, ಇಂಟ್ರಾಡೇ ಮಾಡಬೇಕು, ಪೊಸಿಷನಲ್ ಮಾಡಬೇಕು, ಮಂತ್ಲಿ ಮಾಡಬೇಕು ಅಂತ, ಲಾಂಗ್ ಟರ್ಮ್ ಮಾಡಬೇಕು ಅಂತಂದ್ರೆ ನಿಮ್ಮ ಟೈಮ್ ಫ್ರೇಮ್ ತಕ್ಕಂಗೆ ಮಾಡ್ಕೋಬೇಕು. ಎಲ್ಲಾದ್ರಲ್ಲೂ ಕೂಡ ಮಾರ್ಕೆಟ್ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಇಟ್ ಈಸ್ ಬೇಸ್ಡ್ ಆನ್ ದ ಡಿಮ್ಯಾಂಡ್ ಅಂಡ್ ಸಪ್ಲೈ. ಇದಕ್ಕೆ ನಾವು ಪ್ರೈಸ್ ಆಕ್ಷನ್ ಅಂತೀವಿ. ಅಂಡ್ ಆಲ್ಸೋ ಇದಕ್ಕೆ ನೀವು ಚಾಣಕ್ಯ ಅನಾಲಿಸಿಸ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ನೀವು ಅಕ್ಯುರೇಸಿನ ಮಾಡ್ಕೋಬಹುದು. ಇದಾಗಿತ್ತು ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂಡ್ ಪ್ರಾಕ್ಟಿಕಲ್ ನಿಮ್ಗೆ ಇಂಡೆಕ್ಸ್ ನಿಫ್ಟಿ 50 ಅಲ್ಲಿ ತೋರಿಸಿದೀನಿ. ಸೊ ಇನ್ನು ಹೊಸ ಟಾಪಿಕ್ ಗೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.